ಯಾಕೆ ಗಂಗಾ ಮಾಡೋದು ತಪ್ಪು ಅನಿಸ್ತದ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದೀನಿ. ಗಂಗಾ ಹೇಳಿದ ಮರ್ತು ಮತ್ತು ಅದೇ ದಾರಿ ಒಳಗೆ ನಡೆಯೋದು ಅಂತ. ಅಂದ್ರೆ ಭಿಕ್ಷಾ ಬೇಡ ತಿನ್ನೋದೇ ಚಲೋ ಅಂತಿ? ಹೌದು, ಅದ ಚಲೋ ಅದ. ಏನಾದ್ ಸುಧಾಕ, ಒಮ್ಮೆ ಹಂಗೆ ಮಾತಾಡ್ತಿ, ಇನ್ನೊಮ್ಮೆ ಹಿಂಗೆ ಮಾತಾಡ್ತಿ. ಏನು ಬೇಕಾವ ತಂಗಿ? ಬಿಳಿ ಸೀರೆ ಒಳಗೆ ಭಾರಿ ಸೀರೆ ಬಂದಾವು, ಹೊಸ ಸ್ಟಾಕ್ ಸೀರಾ ಮುಂಬೈ ಅಂತ ಬಂದಾವು. ಒಂದು 4 ಸೀರೆ ಒಯ್ಯಲ್ಲ ಮನೆಗೆ. ಇಲ್ರಿ ಅಣ್ಣಾರ, ನಾನು ನಿಮ್ಮ ದುಕಾನ್ಯಾಗ ಕೆಲಸ ಕೇಳಲಿಕ್ಕೆ ಬಂದೀನಿ. ಹಾಂ, ಕೆಲಸ ಕೇಳಕ್ಕೆ ಬಂದು ಏನು ಕೆಲಸ ಮಾಡ್ತೀವ ನೀನು ಇಲ್ಲಿ? ಕಸ ಹೊಡಿಲಿಕ್ಕೆ ಮುಂಜಾನೆ ಹೋಗ್ಬೇಕು ಬರ್ತಾಳೆ, ಆ ಕೆಲ್ಸಕ್ಕೆ ನೀ ಬೇಡ. ಗಲ್ಲೆ ಮ್ಯಾಗ ಕುಣಿಸ್ಲಂದ್ರೆ ನನ್ನ ಹೆಂಡತಿ ಬರ್ತಾಳೆ. ಇನ್ನು ಗಿರಾಕಿಗೆ ಬಟ್ಟೆ ತೋರಿಸ್ಲಿಕ್ಕೆ ಈಗಾಗಲೇ 4 ಜನ ಅದಾರ. ನಮ್ಗೆ ಇದನ್ನೇ ಹಾಕಿ ಬೇಡವ ಅಣ್ಣಾರ. ಈ ಕೆಲ್ಸದ ಜರೂರಿ ಭಾಳ ಅದ, ಹಂಗಂದ್ಬೇಡ್ರಿ ಅಣ್ಣಾರ. ದಯಮಾಡಿ ಒಂದು ಕೆಲಸ ಕೊಟ್ಟು ಬಿಡ್ರಿ. ನೋಡವ್ವ, ನೀನು ಕೆಲಸ ಬೇಕಂತಂದ್ರೆ ಕೊಡೋಕ್ಕಾಗಲ್ಲ. ಕೆಲಸ ಭಾಳ ಕೊಡವು. ನಡಿ ಕೆಲಸ ಇಲ್ಲ. ಕೆಲಸ ಬೇಕಂತ ಕೆಲಸ ಬಾಗಿಲು ಮುಂದೆ ಕೆಲಸ ಕಸ ಹೊಡಕ್ಕೆ ಕೊಡ್ಬೇಕಂದ್ರೆ ಬಿಳಿ ಸೀರೆ ಹೊಡ್ಕೊಂಡು ಬಂದಾಳೆ. ನನ್ನ ಹೆಂಡತಿ ಸದಾ ಸಭಾಗ ಐತಿ. ಆಕೆ ಕೂಸಿದ್ರೆ ಗಿರಾಕಿ ಬರಲ್ಲ. ಇನ್ನಿಕ್ಕಿ ವಿಧಿವಿ, ಈಕೆ ಕೂಸಿದ್ರೆ ಗಿರಾಕಿ ಬರ್ತಾವೇನೆ? ಈ ಬಿಳಿ ಸೀರೆಯನ್ನು ಕೆಲಸಕ್ಕೆ ಇಟ್ಕೊಂಡ್ರೆ ನಾನು ನೋಡ್ಕೊಂಡು ಕುಂದ್ರಬೇಕಾಗತ್ತೆ. ಇನ್ನು ಮುಂದೆ ಗಂಗಾಗ ಮಾತಾಡ್ಲಿಕ್ಕೆ ಕೊಡಬಾರ್ದು. ಹೆಂಗೋ ನಡೀತಿತ್ತು, ಎಲ್ಲರೂ ತಲೆಗೂ ಹುಳ ಬಿಟ್ಬಿಟ್ಲು. ಈಗ ನೋಡು, ಚಿಂತೆ ಮಾಡ್ಕೊಂಡು ಕುಂಡ್ರೋ ಹಂಗಾಗ್ಯದ. ಮಮತಾ, ಇಲ್ಲಿ ದೊಡ್ಡೋರಂದ್ರ ನಾವು ಹೇಳ್ದಂಗ ಅಕ್ಕಿ ಕೇಳ್ಬೇಕು. ನಾವು ಸುಮ್ಮನಿದ್ರ ಅಕ್ಕಿ ಹೇಳಲಿಕ್ಕೆ ಶುರು ಮಾಡ್ತಾಳ ನಮಗ. ಅಕ್ಕಿ ಬಾಯಿ ಮುಚ್ಚಿಸ್ಬೇಕಂದ್ರ ನಾವು ಹೆಚ್ಚು ಮಾತಾಡ್ಬೇಕ. ನಾಳೆ ಮಠದ ಸ್ವಾಮಿಗಳು ಬರ್ಲಿಕ್ಕೆ ಹತ್ಯಾರ. ಇಲ್ಲದ ಸುದ್ದಿ ತೆಗಿಬೇಡಂತ ಅಕ್ಕಿ ಹೇಳ್ರಿ.